ಎಷ್ಟು ವರ್ಷದ ಸರ್? ಮೇಡಮ್ ಇದು 4 ವರ್ಷ ಆಗಿದೆ. ಪ್ಯೂರ್ ಪುಂಗನೂರು ತಳಿ ಯಾವ ರೀತಿ ಇದೆ ಅಂದರೆ ಇದು ನೋಡ್ಬೋದು. ಈ ಥರ ಹಸುಗಳು ಇಡೀ ಭಾರತದಲ್ಲಿ 2000 ಹಸುಗಳು ಸಹ ಇಲ್ಲ. ಉದ್ದ ಹೈಟ್ ಉದ್ದ ಬಂದು ಈ ರೀತಿ 6 ಅಡಿ ಮೇಲೆ ಉದ್ದ ಇರುತ್ತೆ. ಹೈಟು 3-3.5 ಅಡಿಗನ ಶಾರ್ಟ್ ಇರುತ್ತೆ. ಕೊಂಬು ಬೆಳೆಯೋದಿಲ್ಲ. ಕೊಂಬು ವಿ ಶೇಪ್ ಅಷ್ಟೇ ಬರೋದು, ಇನ್ನೊಂದು ಇಂಚ್ ಬರುತ್ತೆ. ಬಾಲ ನೋಡಿ ಯಾವ ರೀತಿ ಇದೆ ಅಂತ. ಪ್ಯೂರಿಟಿ ಇದ್ದರೆ ನೋಡಿ ಬಾಲ ಆ ರೀತಿ 2-3 ಇಂಚ್ ನೆಲ್ಲಲ್ಲಿರುತ್ತೆ. ಮತ್ತು ಇದು ಗಂಗತೋಲು ನೋಡಿ, ಕತ್ತಿನ ಕೆಳಗಡೆ 6 ಇಂಚ್ ಇರುತ್ತೆ ಉದ್ದ ಗಂಗತೋಲು. ಕೋಪ್ರ ನೋಡಿ ಯಾವ ರೀತಿ ಇದೆ ಅಂತ. ಆ ರೀತಿ ಇದ್ದರೆ ಮಾತ್ರ ಶುದ್ಧ ಪುಂಗನೂರು ತಳಿ. ಈಗೆಲ್ಲ ಪುಂಗನೂರು ಅಂದ್ಬಿಟ್ಟು ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಒಂಗೋಲಲ್ಲಿ, ಮಲೆನಾಡು ಗಿಡ್ಡದಲ್ಲಿ, ವೆಚ್ಚೂರಲ್ಲೆಲ್ಲ ಇವತ್ತು ಬ್ರೀಡ್ ಕ್ರಾಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ರೈತರನ್ನ ಯಾವ ರೀತಿ ಕಂಡುಹಿಡಿಬೋದು ಸುಲಭವಾಗಿ ಅಂದರೆ ನೋಡಿ, ಆ ರೀತಿ ಬಾಲ, ಮುಖ್ಯವಾಗಿ ಬಾಲ ನೆಲದಲ್ಲಿ ಅದೇ ರೀತಿ ಜೋತ್ ಬಿದ್ದಿರಬೇಕು. ಕತ್ತಿನ ಕೆಳಗಡೆ ಗಂಗೆ ತೋಲು 6 ಇಂಚ್ ಇರಬೇಕು. ಹೈಟು 3 ಅಡಿ ಕೆಳಗಡೆ. ಎಷ್ಟಿದೆ ಸರ್ ನಿಮ್ಮಲ್ಲಿ ಪುಂಗನೂರು ತಳಿಗಳು ನಮ್ಮಲ್ಲಿ 6 ಇದೆ. ಒಂದು 2 ಓರಿ ಇದೆ. ಹಾಲು ಕೊಡ್ತಿದ್ದಾವ? ಹಾಲು ಕೊಡ್ತದೆ, ಒಳ್ಳೆ ಹಾಲು ಕೊಡ್ತವೆ. ಒಂದು ಟೈಮ್ 2-2.5 ಲೀಟ್ರ್ ತನಕ ಕೊಡೋ ಪುಂಗನೂರು ತಳಿ ಇದೆ. ನನ್ನ ಹತ್ರ ಇನ್ನೊಂದು ಪುಂಗನೂರು ಇದೆ, ಚೂರು ಕ್ರಾಸ್ ಇದೆ. ಬಟ್ ಆದರೂ ಒಂದು ಟೈಮ್ 4 ಲೀಟ್ರ್ ಹಾಲು ಕೊಡುತ್ತೆ. ಅಷ್ಟೊಂದು ವಿಶೇಷ. 1 ಲೀಟ್ರಿಂದ ಸ್ಟಾರ್ಟ್ ಆಗಿ 4 ಲೀಟ್ರ್ ಕೊಡೋ ತನಕ ಪುಂಗನೂರು ಹಸು ಇದ್ದಾರೆ ಒಂದು ಟೈಮಿಗೆ. ಇದು ಬಂದು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡೋದು. ವಿಷ್ಣು ತಪಸ್ ಕೂತಾಗ ಹುತ್ತದಲ್ಲಿ ಹಾಲು ಕೊಟ್ಟಿರೋ ಹಸುವಾಗಿರೋದ್ರಿಂದ ಈ ಒಂದು ತಳಿನ TTD ಅವರು ಸಾಕ್ತಾ ಇದ್ದಾರೆ. ತಿರುಪತಿ ಅವರ ಹತ್ರ ಒಂದು 400 ಹಸು ಇದೆ. ಇದೊಂದು ಯೂನಿವರ್ಸಿಟಿನೇ ಮಾಡಿದ್ದಾರೆ. ಆಂಧ್ರದಲ್ಲಿ ಪಲಂನರಿ ಚೆಕ್ ಪೋಸ್ಟಲ್ಲಿ ಪುಂಗನೂರು ತಳಿ ಸಂಶೋಧನಾ ಅಭಿವೃದ್ಧಿ ಕೇಂದ್ರ ಅಂತ ಮಾಡಿ ಒಂದು 500 ಎಕರೆ ಜಾಗ ಇಟ್ಟಿದ್ದಾರೆ ಅವರು. ಮತ್ತು ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಒಂದು 300 ಹಸು ಈಗ ಇಟ್ಟಿದ್ದಾರೆ. ಅದರಲ್ಲಿ ಬರುವಂಥ ಹಾಲು ತುಪ್ಪ ಎತ್ಕೊಂಡೋಗಿ ಪ್ರತಿ ಶುಕ್ರವಾರ ತಿರುಪತಿಗೆ ಅಭಿಷೇಕ ಮಾಡ್ತಾರೆ ವೆಂಕಟರಮಣ ಸ್ವಾಮಿ ದೇವರು. ಅಷ್ಟೊಂದು ಸ್ಪೆಷಲ್ ದೇಸಿ ತಳಿ. ಇದು ಏನಂದರೆ ಇವತ್ತು ಭಾಳ ಅಳಿವಿನಂಚಿನಲ್ಲಿದೆ. ಈಗೆಲ್ಲ ಇದೊಂದು VVIP ಹಸು ಆಗೋಗಿದೆ. ನಮ್ಮ ಸಣ್ಣ ಪುಟ್ಟದವರೆಲ್ಲ ಇದನ್ನು ತಗೊಳಕ್ಕೆ ಆಗ್ತಾಯಿಲ್ಲ. ಯಾಕಂದರೆ 3 ಲಕ್ಷ 4 ಲಕ್ಷ ಪ್ಯೂರ್ ಇರೋದು 5 ಲಕ್ಷ, ಜೊತೆ 15 ಲಕ್ಷದ ತನಕ ಮಾರಾಟ ಆಗಿದೆ ಇವು. ಇವಾಗ ನೀವು ನೋಡ್ಬೋದು, ಇವತ್ತು ಆಂಧ್ರ ಚಂದ್ರಬಾಬು ನಾಯ್ಡು ಆಗ್ಬೋದು, ನಮ್ಮ ಕುಮಾರಸ್ವಾಮಿ ಅವರಾಗ್ಬೋದು, ತೇಜಸ್ವಿ ಸೂರ್ಯ ಆಗ್ಬೋದು, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರ ಮಾನ್ಯ ಸಹ ಈ ಒಂದು ತಳಿಗಳಿದೆ. ಯಾಕೆಂದರೆ ಇದು ವಾಸ್ತುಗೆ ಅಷ್ಟೊಂದು ಒಳ್ಳೆಯದು. ಮತ್ತು ಹಾಲು ಭಾಳ ಉತ್ಕೃಷ್ಟವಾಗಿರುತ್ತೆ. ಫ್ಯಾಟ್ ಬಂದು 7-7% ಫ್ಯಾಟ್ ಬರುತ್ತೆ. ಮತ್ತು ಬೆಳಗ್ಗೆ ಎದ್ದಿದ್ದು ಗೋಮೂತ್ರ ಒಂದು 25 ml ಕುಡಿದ್ರೆ ಖಾಲಿ ಹೊಟ್ಟೆನಲ್ಲಿ ಒಂದು 200-250 ಕಾಯಿಲೆ ಅವಾಯ್ಡ್ ಮಾಡೋದು. ಆ ಒಂದು ಸಂಶೋಧನೆ ಮಾಡಿ ಅವ್ರು ಪ್ರೂವ್ ಮಾಡಿದ್ದಾರೆ ಯಾರೋ ನಮ್ಮ ಆಂಧ್ರದಲ್ಲಿ. ಅದರಿಂದ ಭಾಳ ವಿಶೇಷ ದೇಸಿ ತಳಿ. ರೋಗ ನಿರೋಧಕ ಶಕ್ತಿ ಜಾಸ್ತಿ. ಎಂಥ ಹವಾಮಾನಕ್ಕೆ ಸಹ ಹೊಂದ್ಕೊಳತ್ತೆ. ಮನೆಯಲ್ಲಿ ಪಾರ್ಕಿಂಗ್ ಸ್ಥಳ, ಬಾಲ್ಕನಿ, ಸಣ್ಣ ಜಾಗ ಇದ್ದರೆ ಒಂದು ನಾಯಿ ಸಾಕೋ ಜಾಗದಲ್ಲಿ ಪಾಪ ಹಸು ಸಾಕ್ಕೊಬೋದು. ಅಷ್ಟೊಂದು ವಿಶೇಷವಾದ ದೇಸಿ ತಳಿ. ಇದು ಚೋಲಿಸ್ತಾನಿ ರಾಟಿ ಅಂತ. ಚೋಲಿಸ್ತಾನಿ ರಾಟಿ ಬಂದು ಪಂಜಾಬು ಪಾಕಿಸ್ತಾನದ ಬಾರ್ಡರ್ ಸಿಗ್ತವೆ. ಮೂಲ ತಳಿ ಬಂದಿದ್ದು ಪಾಕಿಸ್ತಾನದಲ್ಲೇ ಸಿಗೋದು. ಈಗೆಲ್ಲ ಈ ತಳಿ ನೋಡ್ಬಿಟ್ಟು ಅಲ್ಲಿಂದ ಸೆಮೆನ್ಸ್ ತೊಗೊಂಬಂದು ರಾಜಸ್ಥಾನ ಬಾರ್ಡ್ರು, ನಮ್ಮ ಪಂಜಾಬ್ ಬಾರ್ಡ್ರಲ್ಲೆಲ್ಲ ಸೆಮೆನ್ಗಳು ಹಾಕ್ಕೊಂಡು ಇದು ತಳಿ ಅಭಿವೃದ್ಧಿ ಮಾಡ್ತಾರೆ. ಏನು ವಿಶೇಷ ಅಂದರೆ ನೋಡ್ಬೋದು, ಪರಿಚಿತ ಥರ ಇರುತ್ತೆ. ಹಾಲು ಎಷ್ಟು ಬರುತ್ತೆ ಸರ್ ಇದು? ಇದು ಹಾಲು ನಮ್ಮ ಹತ್ರ ಬೆಳಗ್ಗೆ ಒಂದು 9 ಲೀಟ್ರ್, ಸಂಜೆ 8 ಲೀಟ್ರ್, ಪ್ರೆಸೆಂಟ್ ಒಂದು 17 ಲೀಟ್ರ್ ಹಾಲು ಕೊಡುವಂಥ ತಳಿ. ದೇಸಿ ತಳಿ ಆಗಿರೋದ್ರಿಂದ ಭುಜ ನೋಡ್ಬೋದು ಯಾವ ರೀತಿ ವಿಶೇಷವಾಗಿದೆ ಅಂತ. ಭಾಳ ಹಾಲು ಕೊಡೋದಕ್ಕೆ ಹೈನುಗಾರಿಕೆಗೆ ಒಳ್ಳೆ ಸುಪ್ರತಿಷ್ಠಿತ ತಳಿ. ಯಾವ್ದಾದ್ರು ಒಳ್ಳೆ ಹಾಲು ಕೊಡೋತಪ್ಪ ನಾಟಿ ಹಸುಗಳು ಯಾವುದು ಅಂದರೆ ಅದರಲ್ಲಿ ಚೋಲಿಸ್ತಾನೆ ನಾಟಿ ಸಾಲ. ಇದು ಬಂದು ನಿಮಗೆ ರಾಜಸ್ಥಾನಲ್ಲಿ ಮತ್ತು ಪಾಕಿಸ್ತಾನಲ್ಲಿ ಮರಳುಗಾಡಲು ಓಡಾಡ್ತದೆ. ಎಂಥ ಬಿಸಿಲಿದ್ರು ಅಂದ್ಕೊಳಂತೆ. ಚಳಿಗಾಲದಲ್ಲೂ ರಾಜಸ್ಥಾನದಲ್ಲಿ ಹೋಗ್ಬೋದು ಎಷ್ಟು ಚಳಿ ಇರುತ್ತೆ ಅಂತ. ಅಂಥ ಚಳಿಗೂ ಹವಾಮಾನಕ್ಕೂ ಹೊಂದ್ಕೊಳೋ ತಳಿ ಆಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಮತ್ತು ಕಾಯಿಲೆ ಅನ್ನೋದು ಇದಕ್ಕೆ ಭಾಳ ಕಡಿಮೆ ಅಪರೂಪ ಬರೋದು. ಮತ್ತು ಕಚ್ಚು ನೋವು ಸಹ ಬರೋಲ್ಲ. ಭಾಳ ವಿಶೇಷವಾದ ದೇಸಿ ತಳಿ. ಹಾಲು ಕೊಡುವಂಥ ದೇಸಿ ತಳಿ. ನಾವು ಜರ್ಸಿ HF ಸಾಕೋಬೋದು. ಈ ಥರ ಒಂದು ದೇಸಿ ತಳಿಗಳು ಸಾಕೊಂಡ್ರೆ ಒಳ್ಳೆ ಹೈನುಗಾರಿಕೆ ಮಾಡೋರು, ಡೈರಿ ಮಾಡ್ತೀವಿ ಅನ್ನೋರು ಯುವ ರೈತರಿಗೆ ಅಂಥವ್ರಿಗೆ ಇದು ಭಾಳ ಒಳ್ಳೆ ಅನುಕೂಲ ಆಗಿದೆ. ಫ್ಯಾಟ್ ಬಂದು ನಿಮಗೆ ಇದು 4.5 ತನಕ ಫ್ಯಾಟ್ ಬರುತ್ತೆ. ಒಳ್ಳೆ ದೇಸಿ ತಳಿ. ಸರ್ ತುಂಬಿದೆಯಾ? ಎಷ್ಟು ತಿಂಗಳು ಫಲ ಸರ್? ಮೇಡಮ್ ಇದು 7 ತಿಂಗಳು ಫಲ. ಎಲ್ಲಿಂದ ತಂದಿದ್ದು? ಹರಿಯಾಣದಿಂದ ತಂದಿರೋದು. ಏನು ಸರ್ ನೇಮ್ ಇದು? ತಳಿ ಹೆಸರು ಹರಿಯಾಣ. ಹೌದು. ಒಂದು ವಿಶೇಷ ನೋಡ್ಬೋದು. ಈ ಥರ ಮುಂದೆ 2 ಕಡೆ ಹಿಂಗೆ ಹೋಗಿ ಈ ಥರ ನಮ್ಮ ಹಳೆ ಕೃಷ್ಣನ ಫೋಟೋಗಳಲ್ಲೆಲ್ಲ ನೀವು ನೋಡ್ಬೋದು. ಹಿಂದ್ಗಡೆ ಒಂದು ಬಿಳಿಯಸು ಇರುತ್ತೆ, ಕೊಂಬೈಂಡರ್ ಮಾಡಿ. ಇದು ಪ್ಯೂರ್ ಹರಿಯಾಣ ತಳಿ ಬಂದು ನಿಮಗೆ ಹಾಲಿನಿಗೆ ಮತ್ತು ವ್ಯವಸಾಯಕ್ಕೆ ಎರಡಕ್ಕೂ ಆಗುತ್ತೆ. ಇದರಲ್ಲಿ ಬರೋ ಗಂಡು ಎತ್ತುಗಳನ್ನ, ಮೋರಿಗಳನ್ನ ಕಳಿಸಿದ್ರೆ ನಾವು ವ್ಯವಸಾಯ ಮಾಡ್ಬೋದು. ಎತ್ತಿನ ಗಾಡಿ ಕಟ್ಬೋದು. ಹಾಲು ಅಷ್ಟೇ. ದಿನಕ್ಕೆ ನಿಮಗೆ ಒಂದು 12-18 ಲೀಟ್ರ್ ಕರೆಯೋ ತನಕ ಹರಿಯಾಣ ಹಸು ಇದೆ. ಮೊನ್ನೆ ಇದು ಹರಿಯಾಣದಲ್ಲಿ ಮಿಲ್ಕಿಂಗ್ ಕಾಂಪಿಟೇಷನ್ ಮಾಡಿದಾಗ ಈ ಒಂದು ತಳಿ 24 ಲೀಟ್ರ್ ಕರ್ತಿದೆ ಒಂದು ದಿನಕ್ಕೆ. ಅಂಥ ವಿಶೇಷವಾದ ದೇಸಿ ತಳಿ. ನೋಡ್ಬೋದು ಎಷ್ಟು ಇದಿದೆ. ಸಾಬು ಏನಾದರೂ HF ಹಸುಗಳು ಕೊಡೋ ಥರ ಕೊಡ್ತೀರಾ ಸರ್? ಇಲ್ಲ ಮೇಡಮ್, ನಾರ್ಮಲ್ಲೇ ನೋಡಿ. ಹೆಚ್ಚುಗಳು ನೋಡಿ 4 ಮಲೆ ಎಷ್ಟು ಚೆನ್ನಾಗಿದೆ.
ನಮ್ದು ಯಾವುದೇ ಹಸು ಮುಟ್ಟಿ ಯಾವುದು ಆಯಲ್ಲ ಒದೆಯಲ್ಲ. ಯಾಕೆಂದರೆ ನಾನು ತರೋಕೆ ಮುಂಚೆ ಖುದ್ದಾಗಿ ನಾನೇ ಹೋಗ್ತೀನಿ. ನಾನೇ ಹೋಗಿ ಚೆಕ್ ಮಾಡಿಸಿ ಅಲ್ಲಿ ವೈದ್ಯರ ಹತ್ರ ಏನಾದ್ರು ಫಲ ಇದೆಯೋ ಇಲ್ಲೋ ಅದು ಚೆಕಪ್ ಮಾಡಿಸಿ, ಬ್ಲಡ್ ರಿಪೋರ್ಟ್ ಎಲ್ಲ ಬ್ರೂಸ್ಲೆ ಇದೆಯಾ ಅಥವಾ ಅದಕ್ಕೇನಾದ್ರು ಕಾಯಿಲೆ ಇದೆ ಅಂತ ಎಲ್ಲ ಚೆಕಪ್ ಮಾಡಿಸಿ ಆಮೇಲೆ ನಂತರ ತರೋದು. ಅದೇ ರೀತಿ ನಾವು ಯಾರೇ ರೈತರು ಕೊಡ್ಸಿದ್ರು ಅಷ್ಟೇ, ಕೆಲವರು ನಾವು ಬರ್ತೀವಿ ಅನ್ನೋದನ್ನ ಖುದ್ದಾಗಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ನಾವು ಬರೋಲ್ಲ ತಂದು ಕೊಡಿ ಒಂದು ತಳಿ ಬೇಕು ನಾವು ಸಾಕ್ತೀವಿ ಅನ್ನೋದು ತರಿಸ್ಕೊಡ್ತೀವಿ. ಮತ್ತು ಇದ್ರ ಬಗ್ಗೆ ಮಾಹಿತಿ ಬೇಕು, ನಾವು ಇದಕ್ಕೆ ಹೆಂಗೆ ಬದುಕೋದು ಅನ್ನೋದು ಉಚಿತವಾಗಿ ಟ್ರೈನಿಂಗ್ ಕೊಡ್ತೀವಿ. ಬಂದವ್ರಿಗೆ ಹಸು ಯಾವ ರೀತಿ ಸಾಕಬೇಕು, ಹೀಗೆ ಅದಕ್ಕೇನೇನು ಹಿಂಡಿ ಕೂಸ ಇಡಬೇಕು ಅಥವಾ ಮೇವು ಯಾವ ರೀತಿ ಕೊಡಬೇಕು ಅನ್ನೋದನ್ನೆಲ್ಲ ನಾವು ಉಚಿತವಾಗಿ ಯಾರೇ ರೈತರು ಬರಲಿ ಯಾರೇ ಬರಲಿ ನಾವು ಉಚಿತವಾಗಿ ಹೇಳಿ ದೇಸಿ ಹಸುಗಳು ಸಾಕೋ ಥರ ನಾವು ಒಂದು ಜನಗಳ ಅದ್ರ ಬಗ್ಗೆ ಅಭಿವೃದ್ಧಿ ಆಗಬೇಕು, ನಮ್ಮ ತಳಿ ಉಳಿಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಇದ್ರ ಹೆಸರೇನು ಸರ್? ಇದು ಕಾಂಕ್ರೇಜ್ ತಾರ್ಪರ್ಕರ್ ಕ್ರಾಸ್ ಇದೆ. ಬಟ್ ರಾಜಸ್ಥಾನದಲ್ಲಿ ಇದು ನಾಟಿ ಹಸು ಅಂತಾರೆ ಅಲ್ಲಿರೋ. ನಮ್ಮ ಕಡೆ ಹಳ್ಳಿ ಕರ್ತಳಿ ಹಳ್ಳಿ ಕರ್ತಾರ, ಇದು ರಾಜಸ್ಥಾನ ನಾಟಿ ಹಸು. ನೋಡ್ಬೋದು ವಿಶೇಷವಾಗಿ ಎತ್ತಿದ್ದಂಗೆ ಇರುತ್ತೆ ನೋಡಲಿಕ್ಕೆ, ಕೊಂಬು ಗಿಂಬು ಮತ್ತೆಲ್ಲ ಒಳ್ಳೆ ಹಸು. ಹಾಲು ನಿಮಗೆ ಬೆಳಗ್ಗೆ ಒಂದು 6-7 ಲೀಟ್ರ್ ಕೊಡುತ್ತೆ, ಸಂಜೆ ಒಂದು 5-5.5 ಲೀಟ್ರ್ ಹಾಲು ಕೊಡುವಂಥ ದೇಸಿ ತಳಿ. ನಮ್ಗೆ ಎ ಟು ಮಿಲ್ಕ್ ಅನ್ನೋರಿಗೆ ಈ ಥರ ದೇಸಿ ತಳಿಗಳು ಸಾಕೊಂಡ್ರೆ ಇದಕ್ಕೇನು ಕಾಯಿಲೆಗಳನ್ನೋದು ಬರೋಲ್ಲ. ಆರಾಮಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸಾಯಿವಾಲಲ್ಲಿ ಕಪಿಲ ಹಸು. ಕಪಿಲ ಅಂದರೆ ಕನ್ನಡದಲ್ಲಿ ಕಪ್ಪು, ಅದೊಂದು ಜನ ಸಾಕು. ಕಪಿಲ ಅಂದರೆ ಕನ್ನಡದಲ್ಲಿ ಕಪ್ಪು ನೋಡ್ಬೋದು ನೀವು. ಮುಂದೆ ಇದ್ದ ತುದಿ ಭಾಗ ತನಕ ಕುಚ್ಚದಿಂದ ಹಿಡಿದು ಎಲ್ಲ ಕಪ್ಪು ಭಾಗ ಇರೋದ್ರಿಂದ ಕಪಿಲ ಹಸು ಅಂತಾರೆ. ಕೊಂಬಿಲ್ಲ ಸರ್ ಅಥವಾ ಸುಟ್ಟಿದ್ದಾರೆ? ಕೊಂಬಿಲ್ಲ ಮೇಡಮ್, ಇದು ಕೊಂಬಿಲ್ಲ. ಅವ್ರು ಮುಂಚೆ ಕರು ಇದ್ದಾಗ ಯಾವಾಗ ಸುಟ್ಟಿರ್ತಾರೆ. ನಾನು ತಂದಿದ್ದು 6 ವರ್ಷ ಆಯಿತು. ನನ್ನ ಹತ್ರ 3 ಕರು ಹಾಕಿದೆ. ಕಪಿಲ ಏನು ವಿಶೇಷ ಅಂದರೆ ಇದು ಮಹಾಭಾರತದಲ್ಲಿ ವೇದ ಋಷಿಮುನಿಗಳೆಲ್ಲ ಯಜ್ಞ ಹೋಮ ಮಾಡ್ಬೇಕಾದ್ರೆ ಅವ್ರು ಕಪಿಲ ಹಸುಗಳು ಸಾಕ್ತಾರೆ. ಸಾಕಿ ಅದ್ರ ಗಂಜಿನಲ್ಲೆಲ್ಲ ಸಾರಿಸಿ ಇದು ಒಂದು ಹಾಲು ವಿಶೇಷ ಅಭಿಷೇಕಕ್ಕೆಲ್ಲ ಬಳಕೆ ಮಾಡ್ಕೊತಾರೆ. ಇದರಲ್ಲಿ ಬಂದು ಆಯುರ್ವೇದಿಕ್ ಮೆಡಿಸಿನ್ ಪ್ರಾಪರ್ಟಿ ವ್ಯಾಲ್ಯೂ ತುಂಬ ಇದೆ. ಮತ್ತು ಇದು ಬೆಣ್ಣೆ ಬಂದಿದ್ರಲ್ಲಿ kg 3,000 ರೂಪಾಯಿ ಬರುತ್ತೆ. kg 3,000? ಹೌದೌದು. ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ವಿಶೇಷವಾಗಿ ಇದನ್ನ ಉಪಯೋಗ ಮಾಡ್ತಾರೆ. ಮತ್ತು ಹಾಲು ಅಷ್ಟೇ ಒಳ್ಳೆ ಅಮೃತ ಇದ್ದಂಗೆ ಇರುತ್ತೆ. ಕಪಿಲ ಹಸುಗಳು ಸಿಗೋದೇ ಭಾಳ ಅಪರೂಪ. ನಿಮ್ಗೆ ಒಂದು 10,000 ಹಸುಗಳಿಗೆಲ್ಲ ಒಂದು ಹಸು ಈ ಥರ ಸಿಗೋದು ಕಷ್ಟ. ಅದರಿಂದ ಇದು ಪಂಜಾಬಲ್ಲಿ ಸಿಗುತ್ತೆ. ಸಾಯಿವಾಲಲ್ಲಿ ಕಪಿಲ ಹಸು. ಹಾಲು ಎಷ್ಟು ಬರ್ತಿದೆ ಸರ್ ಈಗ? ಹಾಲು ದಿನಕ್ಕೆ ಇದೊಂದು 15-16 ಲೀಟ್ರ್ ಹಾಲು ಕೊಡುತ್ತೆ. ಫ್ಯಾಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ದೇಸಿ ಹಸು ಆಗಿರೋದ್ರಿಂದ ಫ್ಯಾಟು 4-5 ಅಂತ ಫ್ಯಾಟ್ ಬರುತ್ತೆ. ಮತ್ತು ಯಾವುದೇ ಹವಾಮಾನ ಪ್ರದೇಶಕ್ಕೆ ಹೊಂದ್ಕೊಳುತ್ತೆ, ಕಾಯಿಲೆ ಅನ್ನೋದು ಬರೋಲ್ಲ ದೇಸಿ ತಳಿ. ನೋಡ್ಬೋದು ನೀವು ಪೂರ್ತಿ ಜೆಡ್ ಬ್ಲ್ಯಾಕ್, ಎಲ್ಲಿಂದ ಎಲ್ಲಿ ತನಕ ಅನ್ನೋದು ನೋಡಿ, ಎಲ್ಲೂ ಒಂದು ಚುಕ್ಕೆ ಬಿಳಿದಾಗಲಿ ಕೆಂಪುದಾಗಲಿ ಏನಿಲ್ಲ. ಆ ರೀತಿ ಇರೋದ್ರಿಂದನೇ ಕಪಿಲ ಅಂತ. ಇದು ಮಲೆನಾಡು ಗಿಡ್ಡದಲ್ಲಿ ಸ್ವರ್ಣ ಕಪಿಲ. ವಿಶೇಷವಾಗಿ ಕೆಲವರೆಲ್ಲ ಪಾಪ ಸ್ವರ್ಣ ಕಪಿಲ ಅನ್ನೋದು ಯಾವುದೋ ಅಂತ ರೈತರು ಕಂಡುಹಿಡಿಯೋದು ಕಷ್ಟ ಇರುತ್ತೆ. ಸುಮಾರು ಜನಕ್ಕೆ ಸ್ವರ್ಣ ಕಪಿಲ ಅಂತೇಳಿ ಜನಗಳು ಮೋಸ ಮಾಡ್ತಾ ಇರ್ತಾರೆ. ನೋಡಿ ಇದು ಸ್ವರ್ಣ ಕಪಿಲ ಯಾವ ರೀತಿ ಇದೆ ಅಂದರೆ ನೀವು ನೋಡ್ಬೋದು. ಮೂತಿಯಿಂದ ತುದಿ ಬಾಲದವರೆಗೂ ಒಂದೇ ಬಣ್ಣ, ಬಂಗಾರದ ಕಲರು ಅಥವಾ ಗೋಧಿ ಬಣ್ಣ ಥರ ಒಂದೇ ಬಣ್ಣ ಇರುತ್ತೆ ನೋಡಿ. ಕಣ್ಣಿನ ರೆಪ್ಪೆಯಿಂದ ಹಿಡಿದು ಮೂತಿ ಈ ರೀತಿ ಇದ್ದರೆ ಮಾತ್ರ ಸ್ವರ್ಣ ಕಪಿಲ. ಎಲ್ಲೂ ಪ್ಯಾಚಸ್ ಬರೋಲ್ಲ, ಡಾರ್ಕ್ ಬ್ರೌನ್ ಆಗಲಿ ಕಪ್ಪು ಪ್ಯಾಚಸ್ ಆಗಲಿ ಇರೋಲ್ಲ. ಇದು ಶುದ್ಧ ಸ್ವರ್ಣ ಕಪಿಲ. ಇದು ಭಾಳ ವಿಶೇಷ ತಳಿ. ಇದು ಮಲೆನಾಡು ಗಿಡ್ಡನಲ್ಲಿ ಇದು ಭಾಳ ಫೇಮಸ್. ಇದು ಹಾಲು ಅಷ್ಟೇ ಭಾಳ ದೊಡ್ಡದಾಗಿರುತ್ತೆ. ಹಾಲು ಪ್ರೆಸೆಂಟ್ ಇದೆಯಾ ಸರ್ ಅಥವಾ ಫಲ? ಹಾಲಿದೆ ಮೇಡಮ್, ಪ್ರೆಸೆಂಟ್ ಮಿಲ್ಕಿಂಗ್ ಇದೆ ನೋಡಿ. ಅದು ಕರುನೇ ಅಲ್ಲಿರೋದು. ಡೈಲಿ 1 ಲೀಟ್ರ್ ಹಾಲು ಕೊಡ್ತಾಯಿದ್ದೀನಿ. ತುಂಬ ವಿಶೇಷ ಸ್ವರ್ಣ ಕಪಿಲಗಳು ಮತ್ತೆಲ್ಲ ಭಾಳ ಅಪರೂಪ ಆಗಿಬಿಟ್ಟಿದೆ. ಸರ್ ಗೊಬ್ಬರಗಳನ್ನು ಸಪ್ರೇಟ್ ಏನಾದರೂ ತುಂಬ ಇದು ಏನೋ ಈಗ ನೀವು ಹೇಳಿದ್ರ ಕೆಲವೊಂದಷ್ಟು ಹಸುಗಳು ಗೊಬ್ಬರ ತುಂಬ ಮುಖ್ಯವಾದದ್ದು, ಫಲವತ್ತತೆ ಸಿಗುತ್ತೆ ಅಂತ, ಅಂಥದ್ದೇನೋ ಸಪ್ರೇಟ್ ಮಾಡ್ತಾಯಿದ್ರೆ ಅಥವಾ ಎಲ್ಲ ಒಂದೇ ಕಡೆ ಗೊಬ್ಬರ ಹಾಕ್ಸ್ತಾ ಇದ್ದೀವಿ? ದೇಸಿ ತಳಿಗಳಾಗಿರೋದ್ರಿಂದ ಇವೆಲ್ಲ ಒಂದೇ ಮಾಡ್ತೀವಿ ನಾವು. ಬೆರಣೆ ಮತ್ತು ಇದು ಮಾಡ್ತಾಯಿದ್ದೀವಿ. ಅದಕ್ಕೆ ಮಾತ್ರ ವಿಶೇಷವಾಗಿ ಸ್ವರ್ಣ ಕಪಿಲ ಕುಂದೂರು ತಳಿಗಳು ಇವೊಂದು ಕಲೆಕ್ಟ್ ಮಾಡಿ ನಾವು ಬೆರಣೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅದನ್ನ ಅಗ್ನಿಹೋತ್ರ ಹೋಮ ಮಾಡಲಿಕ್ಕೆ ಅದು ಭಾಳ ಬೇಡಿಕೆ ಇದೆ. ಆದ್ದರಿಂದ ಈ ವಿಶೇಷವಾದ ಇದನ್ನೇ ಸಪ್ರೇಟ್ ಕಲೆಕ್ಟ್ ಮಾಡಿ ಬೆರಣೆ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬೆರಣೆ ಬಂದು ಒಂದು 10 ರೂಪಾಯಿಗೆ ಹೋಗುತ್ತೆ ಒಂದು ಪೀಸು. ಹೌದು, ಭಾಳ ಡಿಮ್ಯಾಂಡ್ ಇದೆ ಬೆರಣಿಗೆ. ಗೋಮೂತ್ರ ಸರ್? ಗೋಮೂತ್ರ ಉಚಿತವಾಗಿ ಕೊಡ್ತಾಯಿದ್ದೀವಿ ಮೇಡಮ್. ನಾವು ಅದಕ್ಕೇನು ಕಲೆಕ್ಷನ್ ಮಾಡ್ತಾಯಿಲ್ಲ. ಯಾರು ಬೇಕಾದ್ರೂ ಬಂದು ಗೋಮೂತ್ರ ತಗೊಂಡು. ರೈತರುಗಳಿಗೆ ರೈತರುಗಳಿಗೆ ಹಸುಗಳನ್ನ ಸೇಲ್ ಮಾಡ್ತೀರಾ ಸರ್? ಮೇಡಮ್ ನಮ್ಮಲ್ಲಿರುವಂಥ ತಳಿಲಿ ಯಾವುದು ಸೇಲ್ ಮಾಡ್ತಾ ಇಲ್ಲ. ಅವ್ರು ಬಂದು ಇಲ್ಲಿ ಯಾವ ತಳಿ ಬಂದು ತೋರಿಸ್ತಾರೋ ಆ ರೀತಿ ತಳಿ ನಾವು ತರಿಸ್ಕೊಡ್ತೀವಿ, ಅಥವಾ ಅವರೇ ಖುದ್ದಾಗಿ ಬಂದು ಕರ್ಕೊಂಡೋಗಿ ತರಿಸ್ಕೊಡ್ತೀವಿ. ನಮ್ಮ ಉದ್ದೇಶ ಏನಂದರೆ ದೇಸಿ ತಳಿಗಳು ಪ್ರತಿಯೊಂದು ಕಡೆನೂ ಸಾಕಬೇಕು. ಯಾಕಂದರೆ ನಾನು ಇದರಲ್ಲಿರೋದ ಕೊಟ್ಟರೆ ಮತ್ತು ನಾನು ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ. ನನ್ನ ಹತ್ರ ಒಂದು ತಳಿ 10 ಹಸು ಮೇಲೆ ಆಯಿತು ಅಂದರೆ ಬೇಕಾದ್ರೆ ಮಾರಾಟ ಮಾಡಿ. ನನ್ನ ಹತ್ರ ಕೆಲವೆಲ್ಲ ಬರೀ ಬೆಳ್ಳೆಣ್ಣೆ ಕೆನಲ್ಲಿದೆ, 1, 2, 3 ಬರೋರೆಲ್ಲ ನಮ್ಗೆ ಇದೇ ಕೊಡಿ ಅಂದರೆ ನಾನು ಅವು ಕೊಡೋಕ್ಕೆ ಆಗಲ್ಲ. ಅದರಿಂದ ಆ ತಳಿ ತೋರಿಸಿದ್ರೆ ತರಿಸ್ಕೊಡ್ತೀನಿ. ನಾವು ಯಾರ ಹತ್ರ ತಂದಿರ್ತೀವೋ ಫಾರ್ಮರ್ಸು ಅಲ್ಲೆಲ್ಲ ಪರಿಚಯ ಇರ್ತಾರೆ,
ಅಂಥವ್ರ ಮುಖಾಂತರ ತಂದು ಕೊಡ್ತೀವಿ. ಸರ್ ತಿಂಡಿ ಎಲ್ಲದಕ್ಕೂ ಒಂದೇ ಥರ ಕೊಡ್ತೀರಾ? ಒಂದೇ ಮೇಡಮ್. ನಮ್ದು ಹಾಲು ಕರೀಲಿ ಬಿಡಲಿ ಎಲ್ಲದಕ್ಕೂ ಒಂದೇ ತಿಂಡಿ ಬೂಸ ಸೇಮ್ ನಾವೇ ಮಾಡ್ಕೊಂಡಿದ್ದೀವಿ. ಕಡಲೆ ಒಟ್ಟು ಮತ್ತು ನಮ್ಮ ಎತ್ತಿನ ಗಾಣದ ಹಿಂಡಿ ಬರುತ್ತೆ, ನಾವೇ ಮಿಕ್ಸ್ ಮಾಡಿ ಖುದ್ದಾಗಿ ನಾವೇ ಮಾಡ್ತೀವಿ. ನಾವು ಯಾವುದೇ ರೀತಿ ನಂದಿನಿ ಫೀಡು ಅದೇನು ಕೊಡ್ತಾಯಿಲ್ಲ.